ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿ ಅಶೋಕ್. ನಾನು ಇವತ್ತು ನಿಮಗೆ ತುಂಬ ಒಂದು ಒಳ್ಳೆ ಇಂಪಾರ್ಟೆಂಟ್ ಮಾಹಿತಿಯನ್ನು ತಗೋಬೇಕು ಬಂದಿದ್ದೇನೆ. ಆ ಮಾಹಿತಿನ ತಿಳಿಸೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕನ್ನು ಮಾಡಿ ಗುರು. ನೀವು ಇವತ್ತು ನಾನು ನಿಮಗೆ ತಿಳಿಸ್ಬೇಕಂತ ಮಾಹಿತಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್. ಈ ರೇಷನ್ ಕಾರ್ಡ್ ಪ್ರತಿಯೊಂದು ಮನೆಯಲ್ಲೂ ಸಹ ರೇಷನ್ ಕಾರ್ಡ್ ಇರುತ್ತೆ. ಆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟನ್ನು ಮಾಹಿತಿನ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ರೇಷನ್ ಕಾರ್ಡ್ನ ಅಪ್ಡೇಟ್ನ ಮಾಹಿತಿ. ಏನು ಅಪ್ಡೇಟ್ನ ಮಾಹಿತಿ? ಇನ್ನೂ ತುಂಬ ಜನಗಳ ಮನೆಯಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಂಡಿಲ್ಲ. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೋಬೇಕು. ಯಾಕೆ ಮಾಡಿಸ್ಕೋಬೇಕು, ಅದರಲ್ಲಿ ಏನೇನಿದೆ, ಏನಾಗಿದೆ ಅನ್ನೋದನ್ನು ಫಸ್ಟು ನೋಡಿ. ನೀವು ಅನೇಕ ಜನರಿಗೆ, ಮೊದಲನೇದಾಗಿ ಒಂದು ಪಾಯಿಂಟ್ ಹೇಳ್ತೀನಿ, ಅನೇಕ ಜನರಿಗೆ ರೇಷನ್ ಕಾರ್ಡ್ಗೆ ಹೋದಾಗ ಹೆಬ್ಬಟ್ಟು ಬರೋದಿಲ್ಲ. ಹೌದ್ರಾ? ಪರೀಕ್ಷೆ ಮಾಡಿದ್ದೀರಾ? ಎಷ್ಟೋ ಸರಿ ನಿಮ್ಮ ಅಂಗಡಿಯ ರೇಷನ್ ಕೊಡುವಂಥ ವ್ಯಕ್ತಿ ಹೇಳಿರ್ತಾರೆ, ನಿಮಗೆ ಹೆಬ್ಬಟ್ಟು ಬರ್ತಾಯಿಲ್ಲ ನಿಮ್ಮದು. ಮೀನ್ಸ್ ಬಯೋಮೆಟ್ರಿಕ್ ಬರ್ತಾಯಿಲ್ಲ. ಈ ಬಯೋಮೆಟ್ರಿಕ್ಕನ್ನು ನಾವು ಹೆಂಗೆ ಮಾಡಿಸೋದು? ನೀವು ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗಿ ರೇಷನ್ ಕಾರ್ಡ್ ಬಯೋಮೆಟ್ರಿಕನ್ನು ಫಸ್ಟು ಆಧಾರ್ ಅಪ್ಡೇಟನ್ನು ಮಾಡಿಸ್ಕೊಂಡು ಬನ್ನಿ. ಆಧಾರ್ ಅಪ್ಡೇಟನ್ನು ಮೀನ್ಸ್ ನಿಮ್ಮ 10 ಬೆರಳನ್ನು ಕೊಟ್ಟು ಅಪ್ಡೇಟನ್ನು ಮಾಡಿಸ್ಕೊಂಬರ್ಬೇಕು. ನೆಕ್ಸ್ಟ್ ಆ 10 ಬೆರಳನ್ನು ಅಪ್ಡೇಟ್ ಮಾಡಿಸ್ಕೊಂಬಂದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು? ಮತ್ತೆ ಬಂದು ಕೊಡ್ತೀವಿ, ನಮ್ಮ ಬಟ್ ಬಂದಿರಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಪುನಃ ಹತ್ತಿರದ ಗ್ರಾಮ ಒನ್ ಸೆಂಟರ್, ಕರ್ನಾಟಕ ಒನ್ ಸೆಂಟರ್ ಮತ್ತು ಬೆಂಗಳೂರು ಒಂದು ಸೆಂಟ್ರಿಗೆ ಹೋಗಿಬಿಟ್ಟು ನಿಮ್ಮ ಹೆಬ್ಬಟ್ಟನ್ನು ಕೊಡೋ ಮೂಲಕ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಅಪ್ಡೇಟ್ ಮಾಡಿಸ್ಬೇಕಂದ್ರೆ ರೇಷನ್ ಕಾರ್ಡ್ ಒಯ್ಯಬೇಕು, ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಸಹ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದಾಗ ಜೊತೆಗೆ ಒಬ್ಬರನ್ನ ರೇಷನ್ ಕಾರ್ಡಲ್ಲಿರುವವ್ರನ್ನ ಕರ್ಕೊಂಡು ಹೋಗಬೇಕು. ಯಾಕೆ ಕರ್ಕೊಂಡು ಹೋಗ್ಬೇಕಂದ್ರೆ, ನಿಮ್ಮ ಅಪ್ಡೇಟನ್ನು ಮಾಡಿಸ್ಬೇಕು ಅಂದರೆ ಮೊದಲು ಅವ್ರ ಹೆಬ್ಬಟ್ಟನ್ನು ಕೊಡಬೇಕು. ಅವ್ರ ಹೆಬ್ಬಟ್ಟು ಕೊಟ್ಟರೆ ಮಾತ್ರ ನಿಮ್ಮ ಕಾರ್ಡ್ ಅಪ್ಡೇಟ್ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೀವು ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಅವರಿಂದ ಹೆಬ್ಬಟ್ಟನ್ನು ಕೊಡಿಸಿ, ನೆಕ್ಸ್ಟ್ ನಿಮ್ಮ ಹೆಬ್ಬಟ್ಟು ಮೂಲಕ ನಿಮ್ಮ ರೇಷನ್ ಕಾರ್ಡಲ್ಲಿ ನೀವು ಅಪ್ಡೇಟ್ ಆಗಿ ಬರ್ಬೋದು. ನೆಕ್ಸ್ಟ್ ಮುಖ್ಯ ಕಾರಣ, ಮುಖ್ಯ ರೀಸನ್ ನಾನು ನೆಕ್ಸ್ಟ್ ಹೇಳಕ್ಕೊಂಡ್ರೋ ಪಾಯಿಂಟ್ ಏನಪ್ಪ ಅಂದರೆ, ನೀವು ನಿಮ್ಮ ಮಗುವನ್ನು ಬಾಲ ಆಧಾರ್ ಕಾರ್ಡ್ ಮೂಲಕ ರೇಷನ್ ಕಾರ್ಡ್ಗೆ ಸೇರಿಸಿರ್ತೀರಿ. ಬಾಲ ಆಧಾರ್ ಕಾರ್ಡ್ ಮೂಲಕ ರೇಷನ್ ಕಾರ್ಡ್ಗೆ ಸೇರಿಸಿರ್ತೀರಿ. ಆ ಮಗುವನ್ನು ಯಾವುದೇ ಕಾರಣಕ್ಕೂ ಅವ್ರಿಗೆ ಆಲ್ರೆಡಿ SLC ಬಂದರೂ ಸಹ ನೀವು ಅಪ್ಡೇಟೇ ಮಾಡಿಸಿರೋದಿಲ್ಲ. ಆ ಬಾಲ ಆಧಾರ್ ಕಾರ್ಡಲ್ಲೇ ರೇಷನ್ ಕಾರ್ಡ್ ಓಡ್ತಾ ಇರುತ್ತೆ. ಆ ಹುಡುಗನ್ನ ಅಪ್ಡೇಟ್ ಮಾಡ್ಸೋಕ್ಕೆ ನೀವು ಮುಂದೆ ಹೋಗಿರಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಿರಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋ ವಿಚಾರ ಏನಪ್ಪ ಅಂದರೆ, ಮೊಟ್ಟ ಮೊದಲನೇ ಬಾರಿಗೆ ಆ ಹುಡುಗನ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಮೀನ್ಸ್ ಅವನು 6 ವರ್ಷ ತುಂಬಿದ ನಂತರ, ಅಂದರೆ ಶಾಲೆಗೆ ಸೇರಿದಾಗ ಶಾಲಾ ದೃಢೀಕರಣ ತೆಗೆದುಕೊಂಡು ಹೋಗೋದ್ರ ಮೂಲಕ ಆಧಾರ್ ಸೇವಾ ಕೇಂದ್ರಕ್ಕೆ ಆ ಹುಡುಗನ ಹೆಬ್ಬೆಟ್ಟುಗಳನ್ನು, ಅಂದರೆ ಹೆಬ್ಬೆಟ್ಟು ಮತ್ತು ಉಳಿದ ಬೆಟ್ಟುಗಳ ಮೂಲಕ ತಗೊಂಡು ಅವರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾರೆ. ಆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ ನಂತರ ಪುನಃ ನೀವು ಬಂದು ಈ ಕಂಪ್ಯೂಟರ್ ಸೆಂಟರ್ ಮೀನ್ಸ್ ಗ್ರಾಮ ಒನ್ ಸೆಂಟರ್ ಮತ್ತು ಕರ್ನಾಟಕ ಒಂದು ಮತ್ತು ಬೆಂಗಳೂರು ಒಂದು ಸೆಂಟ್ರಿಗೆ ಬಂದು ಆ ಹುಡುಗನ ರೇಷನ್ ಕಾರ್ಡ್ಗೆ ನೀವು ಸೇರಿಸ್ಬೋದು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಮೀನ್ಸ್ ಆ ರೇಷನ್ ಕಾರ್ಡ್ ಯಾಕೆ ನಾವು ಅಪ್ಡೇಟ್ ಮಾಡಿಸ್ಕೋಬೇಕು ಅಂದರೆ, ಇತ್ತೀಚೆಗೆ ಸರ್ಕಾರದಲ್ಲಿ ತುಂಬ ಅಪ್ಡೇಟ್ಗಳು ಆಗ್ತಿದ್ದಾವೆ. ನಿಮಗೂ ಗೊತ್ತಿದೆ, ರೇಷನ್ ಕಾರ್ಡ್ಗಳಿಗೆ ಇವತ್ತಿದ್ದ ರೇಷನ್ ಕಾರ್ಡು ನಾಳೆ ಇರೋದಿಲ್ಲ. ಇವತ್ತಿದ್ದ BPL ನಾಳೆ APL ಆಗಿ ಕನ್ವರ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ನೀವು ರೇಷನ್ ಕಾರ್ಡನ್ನು ಪುನಃ ಅಪ್ಡೇಟನ್ನು ಮಾಡಿಸ್ಕೊತಾನೆ ಇರಬೇಕಾಗುತ್ತೆ. ನಮ್ಮ ರೇಷನ್ ಕಾರ್ಡ್ ಈಗ ಅಟ್ ಪ್ರೆಸೆಂಟ್ ಈ ಸರ್ಕಾರದಲ್ಲಿ ಉಳಿದಿದೆಯಾ, ಅಥವಾ ನಮ್ಮ ರೇಷನ್ ಕಾರ್ಡು ಚಾಲ್ತಿ BPL ಇದೆಯಾ ಅಥವಾ APL ಇದೆಯಾ ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ ಆದರೂ ಸಹ ನಾವು ಬಂದುಬಿಟ್ಟು ರೇಷನ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಫೋರ್ತ್ ಒಂದು ಪಾಯಿಂಟ್ ಮೀನ್ಸ್ ಆ ರೇಷನ್ ಕಾರ್ಡ್ ಅದಾಯಿತು. ಎಷ್ಟು ಒಂದು ಪಾಯಿಂಟು ಯಾವ್ದು ಹೇಳಿದೆ ನಾನು ನಿಮಗೆ, ಸೇರಿಸ್ಕೊಳ್ಳೋದು ಹೇಳಿದೆ. ನೆಕ್ಸ್ಟು ಅದು ಅಪ್ಡೇಟ್ ಮಾಡಿಸೋದು, ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗಿ ಅಪ್ಡೇಟ್ ಮಾಡಿಸೋದು ಹೇಳಿದೆ, ಮತ್ತು ಮಕ್ಕಳ ಆಧಾರ್ ಕಾರ್ಡನ್ನು ಚೇಂಜ್ ಮಾಡಿಸೋದು ಹೇಳಿದೆ. ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮ್ಮ ಯಜಮಾನಿ ಯಾರು, ನಿಮ್ಮ ಮನೆಯ ಮುಖ್ಯಸ್ಥ ಯಾರಿರ್ತಾರೋ ಅವರು ರೇಷನ್ ಕಾರ್ಡಲ್ಲಿ ರೀಸೆಂಟೊಳಗೆ ಡೆತ್ ಆಗಿಬಿಡ್ತಾರೆ. ನಾವೇನು ಮಾಡ್ತೀವಿ, ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ನಾವು ಚೇಂಜ್ ಮಾಡ್ಸೋಕ್ಕೆ ಹೋಗೋದೇ ಇಲ್ಲ. ಚೇಂಜ್ ಮಾಡ್ಸೋಕ್ಕೆ ಹೋಗೋದಿಲ್ಲ. ನಾವು ಯಾವತ್ತು ಚೇಂಜ್ ಮಾಡ್ಸೋಕ್ಕೆ ಬರ್ತೀವಿ ಅಂತಂದರೆ, ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟ್ ಬೀಳುತ್ತೆ ನೋಡ್ರಿ, ಅವತ್ತು ಬರ್ತೀವಿ. ಎಲ್ಲಿಗೆ?
ರೇಷನ್ ಕಾರ್ಡ್ ಹತ್ರಕ್ಕೆ ಬರ್ತೀವಿ. ರೇಷನ್ ಕಾರ್ಡ್ನ ಅಪ್ಡೇಟ್ ಎಲ್ಲಿ ಮಾಡಿಸ್ಬೇಕು ಅಂತಂದೇಳಿ ಬರ್ತೀವಿ. ಸೊ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಮುಂಚೆ ಫಸ್ಟ್ ನಾವು ತಿಳಿಬೇಕಾದ ವಿಚಾರ ಏನಪ್ಪ ಅಂದರೆ, ಆ ಯಜಮಾನಿಯನ್ನು ನಮ್ಮ ಕಾರ್ಡಿಂದ ತೆಗಿಯಬೇಕು ಅಂದರೆ ಆ ರೇಷನ್ ಕಾರ್ಡಿನಲ್ಲಿ ಉಳಿದ ಸದಸ್ಯರು ಯಾರು ಇರ್ತಾರೋ ಅವ್ರು ಬಂದುಬಿಟ್ಟು ನಿಮ್ಮ ಹತ್ತಿರದ ಸೆಂಟರ್ಗೆ, ನಾನು ಹೇಳಿದ ಹಾಗೆ 3 ಸೆಂಟರ್ ಇದೆ, ಗ್ರಾಮ 1, ಕರ್ನಾಟಕ 1 ಮತ್ತು ಬೆಂಗಳೂರು 1 ಸೆಂಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಹೆಬ್ಬಟ್ಟು ಕೊಡೋ ಮೂಲಕ ಆ ಮನೆಯ ಯಜಮಾನಿಯನ್ನು, ಅಂದರೆ ಡೆತ್ ಆಗಿದ್ದರೆ ಮಾತ್ರ ಆ ಯಜಮಾನಿಯನ್ನು ಆ ಕಾರ್ಡಿಂದ ವಜಾಗೊಳಿಸಲಿಕ್ಕೆ ಸಾಧ್ಯ ಇರುತ್ತೆ. ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು ಕಂಪಲ್ಸರಿ. ಆ ಡೆತ್ ಸರ್ಟಿಫಿಕೇಟ್ ತಗೊಂಡೋದ್ರೆ ಮಾತ್ರ ಸೇರಿಸಲಿಕ್ಕೆ ಅಲ್ಲಿಂದ ಅಂದರೆ ತೆಗಿಲಿಕ್ಕೆ ನಿಮಗೆ ಅನುಕೂಲ ಆಗುತ್ತದೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದೊಂದು ತಿಳ್ಕೊಳ್ರಿ. ನಮ್ಮ ಮನೆಯ ಮಗಳನ್ನು ನಾವು ಬೇರೆಯವ್ರಿಗೆ, ಬೇರೆ ಒಂದು ಇದಕ್ಕೆ ಮದುವೆ ಮಾಡಿ ಕೊಟ್ಟಿರ್ತೀವಿ, ಮೀನ್ಸ್ ಆಕೆ ಮ್ಯಾರೇಜ್ ಮಾಡಿ ಕಳಿಸಿರ್ತೇವೆ. ಸೊ ಆದರೂ ಸಹ ಆಕೆ ನಮ್ಮ ರೇಷನ್ ಕಾರ್ಡಲ್ಲೇ ಮೂವ್ ಆಗ್ತಾ ಇರ್ತಾಳೆ. ಸೊ ಆಕಿನ ನಾವು ನಮ್ಮ ರೇಷನ್ ಕಾರ್ಡಿಂದ ತೆಗೆದಿರೋದಿಲ್ಲ. ಇದು ಒಂದು ಸುವರ್ಣ ಅವಕಾಶ ನಿಮಗೆ. ಈ ಟೈಮ್ ಬಿಟ್ಟರೆ ಮತ್ತೆ ಸಿಗೋದಿಲ್ಲ, ಮತ್ತೆ ಕಾಯಬೇಕಾಗುತ್ತೆ. ಸೊ ನಿಮಗೆ ಇಂಪಾರ್ಟೆಂಟಾಗಿ ಈಗ ಹೋಗ್ಬಿಟ್ಟು, ಈಗ ಆಲ್ರೆಡಿ ಓಪನ್ ಇದೆ, ಆ ತಾಯಿಯನ್ನು ಅಂದರೆ ನಿಮ್ಮ ಮನೆಯ ಮಗಳನ್ನು ಆ ನಿಮ್ಮ ಕಾರ್ಡಿಂದ ಡಿಲೀಟ್ ಮಾಡಿಸ್ಕೊಳ್ಳಿ. ಹಾಕಿ ಅವರ ಗಂಡನ ಮನೆಯ ಕಾರ್ಡಿಗೆ ಸೇರಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ಸೊ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಫಸ್ಟ್ ತಿಳ್ಕೊಳ್ಳಿ. ಇವಾಗಲೇ ಒಳ್ಳೆ ಚಾನ್ಸ್ ನಿಮಗೆ. ಇವಾಗ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಆಕಿದು ಒಂದು ವೆಡ್ಡಿಂಗ್ ಕಾರ್ಡನ್ನು ತೊಗೊಂಡು ಹೋಗ್ಬೇಕು, ಲಗ್ನ ಪತ್ರಿಕೆಯನ್ನು ತೊಗೊಂಡು ಹೋಗ್ಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ಲಗ್ನ ಪತ್ರಿಕೆ ಇಲ್ಲ ಅಂದರೆ ಹೆಣ್ಣುಮಕ್ಕಳನ್ನು ತೆಗೆಯೋದಿಲ್ಲ. ಯಾಕಪ್ಪ ಅಂದರೆ ಅವ್ರಿಗೆ ಏನಾರು ಅಪಾಯಿಂಟ್ ಆಗಿದೆ ಏನು ಅಂತಂದೇಳಿ ಸರ್ಕಾರ ಹುಡುಕ್ತಾ ಇರ್ತತೆ. ಸೊ ಇಂಥ ಸಿಚುವೇಶನ್ ಒಳಗೆ ನೀವು ವೆಡ್ಡಿಂಗ್ ಕಾರ್ಡ್ ಇದ್ದರೆ ಮಾತ್ರ ಆಕಿನ ನಿಮ್ಮ ಕಾರ್ಡಿಂದ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೋಗಿಬಿಟ್ಟು ಫಸ್ಟು ಆ ಕೆಲಸವನ್ನು ಮಾಡಿ, ಸೊ ಅವರು ಹೋಗ್ಬಿಟ್ಟು ಅವರ ಯಜಮಾನ್ರ ಕಾರ್ಡಲ್ಲಿ ಅಂದರೆ ಅವರ ಗಂಡನ ಮನೆಯ ಕಾರ್ಡ್ನಲ್ಲಿ ಸೇರಿಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಫೈನಲಿ ನಿಮಗೊಂದು ಮಾತು ಹೇಳ್ತೀನಿ, ಏನಪ್ಪ ಅಂದರೆ ಇಷ್ಟೆಲ್ಲ ಮಾಡಿಸಿದ ಮೇಲೆ ಒಂದು ಅಕ್ಲೈನ್ಮೆಂಟ್ ಕೊಡ್ತಾರೆ ಗುರು. ಆ ಅಕ್ಲೈನ್ಮೆಂಟ್ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಂಗಿಲ್ಲ. ಅದಕ್ಕೆ ವಾಯ್ದೆನೂ ಕೊಟ್ಟಿರ್ತಾರೆ. ಎಷ್ಟು ದಿನ? 7 ದಿನ ವಾಯ್ದೆನ ಕೊಟ್ಟಿರ್ತಾರೆ. ಸೊ ಆ 7 ದಿನದ ಒಳಗಾಗಿ ಆ ಅಕ್ಲಾನ್ಮೆಂಟ್ ಜೊತೆಗೆ ತಗೊಂಡು ಹೋಗ್ಬೇಕಾದ ಅರ್ಜಿಗಳನ್ನು ತಿಳ್ಕೊಳ್ರಿ. ಹೇಳ್ತೀನಿ, ಒಂದು ಕ್ಯಾಸ್ಟ್, ಒಂದು ಇನ್ಕಮ್, ಒಂದು ಆಧಾರ್ ಕಾರ್ಡ್ ಮತ್ತು ಮದುವೆ ಆಗಿದ್ದರೆ ವೆಡ್ಡಿಂಗ್ ಕಾರ್ಡ್, ಜೊತೆಗೆ ಅವ್ರೇನಾರು ತೀರಿ ಹೋಗಿದ್ರೆ ಡೆತ್ ಸರ್ಟಿಫಿಕೇಟ್. ಸೊ ಇಷ್ಟು ರೆಕಾರ್ಡ್ಗಳನ್ನ ತಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸೆಂಟರ್ಸ್ ಮೀನ್ಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹೋಗ್ಬಿಟ್ಟು ಆ ರೆಕಾರ್ಡ್ಸ್ಗಳನ್ನ ಕೊಡುವುದರ ಮೂಲಕ 7 ದಿನಗಳ ಒಳಗಾಗಿ, ಮೀನ್ಸ್ ಆ ರೆಕಾರ್ಡ್ಸನ್ನು 7 ದಿನಗಳ ಒಳಗಾಗಿ ಕೊಡಬೇಕು. ಇಲ್ಲಪ್ಪ ಬಿಡ ಟೈಮ್ ಇದೆ, ಹೋಗಿ ಕೊಡೋಣ, ನಾಳೆಗೆ ಕೊಡೋಣ, ನಾಡ್ದು ಕೊಡೋಣ ಅಂತ ಹಿಂಗೆ ಕಾಲ ಕಳೀತಾ ಹೋದರೆ ನೀವು ಹಾಕಿದ ಅರ್ಜಿ ಯಾವುದೇ ಕಾರಣಕ್ಕೆ ಯಶಸ್ವಿ ಆಗೋದಿಲ್ಲ. ಪುನಃ ಮತ್ತು ಹಾಕಬೇಕಾಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಆ ಅರ್ಜಿಯನ್ನು 7 ದಿನಗಳ ಒಳಗೆ ಕೊಡಬೇಕು. ಅದ್ರ ಮೇಲೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದು ಅರ್ಜಿ ಅಂಗೀಕೃತವಾಗೋದಿಲ್ಲ, ಅದು ತಿರಸ್ಕೃತಗೊಳ್ಳುತ್ತದೆ. ಸೊ ಈ ಒಂದು ವಿಚಾರನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ಟು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅರ್ಜಿ ಹಾಕಿದ ನಂತರ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಅವತ್ತೇ ಹೋಗಿ ತಾಲೂಕು ಲೆವೆಲಲ್ಲಿರುವಂತಹ ಇಲಾಖೆಗೆ ಅದನ್ನು ತಲುಪಿಸೋ ವ್ಯವಸ್ಥೆನ ಮಾಡಿ. ಸೊ ಯಾರನ್ನು ಕೇಳಿದ್ರೆ ಹೇಳ್ತಾರೆ, ನೀವು ಅರ್ಜಿ ಹಾಕಿದ ಸೆಂಟ್ರಲ್ಲೇ ಕೇಳಿದರೆ ಅವ್ರು ಹೇಳ್ತಾರೆ ಹೋಗಿ ಇದನ್ನು ಕೊಡಬೇಕು, ಇದ್ರ ಜೊತೆಗೆ ಏನೇನು ರೆಕಾರ್ಡ್ಸ್ ಬೇಕಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಮತ್ತು ಅವರು ಇನ್ನೊಂದು ಪಟ್ಟು ನಿಮಗೆ ಪುನಃ ಹೇಳ್ತಾರೆ. ಆ ರೆಕಾರ್ಡ್ಸ್ಗಳೆಲ್ಲ ಒಂದು ಸಟ್ಟ ಜೆರಾಕ್ಸ್ ಮಾಡಿಕೊಂಡು ತಗೊಂಡೋಗಿ ಆಫೀಸಿಗೆ ಕೊಡೋದು ಅಂದರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಇದೇ ಜೊತೆಗೆ ನನ್ನ ಪೇಜನ್ನು ಫಾಲೋ ಮಾಡೋದು ಮರಿಕೋಬೇಡಿ. ಸೊ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪೇಜನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನು ನೆಕ್ಸ್ಟ್ ನೀವು ನೋಡಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾತ್ರ ನೋಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಪ್ರೀತಿ ಅಶೋಕ್ ಈ ಒಂದು ಸೆಷನನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಗುಡ್ ಬಾಯ್.